ಹರ್ಷದೀಪ್ ಸಿಂಗ್ ನಾವೀಗಾಗಲೇ ಹೇಳಿದಾಗೆ ಬರೋಬ್ಬರಿ 18 ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ಪಾಲಾಗಿದ್ದಾರೆ. ಹರ್ಷದೀಪ್ ಸಿಂಗ್ ಅವರು ಟೀಮ್ ಇಂಡಿಯಾದ ಭವಿಷ್ಯ ಅಂತಾನೆ ಹೇಳಿ ಇವರನ್ನ ಕರೀತಾರೆ. ಯಾಕೆಂತ ಹೇಳಿದ್ರೆ ಬೂಮ್ರಾ ನಂತರ ಒಬ್ಬ ಉತ್ತಮವಾದಂಥ ಬೌಲರ್ ಸಿಕ್ಕಿರುವುದು ಟೀಮ್ ಇಂಡಿಯಾಗೆ, ಅದು ಹರ್ಷದೀಪ್ ಸಿಂಗ್. ಮತ್ತು T20 ಫಾರ್ಮೆಟ್ಗೆ ಹೇಳಿ ಮಾಡಿಸಿರುವಂಥ ಒಬ್ಬ ಆಟಗಾರ ಹರ್ಷದೀಪ್ ಸಿಂಗ್, ವೇಗದ ಬೌಲರ್. ಹಾಗಾಗಿ ಅವರು ಬೇಕಾಗೇ ಇತ್ತು. ಅದರಲ್ಲೂ 18, 19, 20ನೇ ಓವರ್ಗಳಲ್ಲಿ ಭಾಳ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಹರ್ಷದೀಪ್ ಸಿಂಗ್ ಅವರು. ವಿಕೆಟ್ ಟೇಕರ್ ಬೌಲರ್ ಆಗಿದ್ದಾರೆ. ಹಾಗಾಗಿ ಅವರ ಮೇಲೆ ಸಾಕಷ್ಟು ಹಣದ ಸುರಿಮಳೆ ಆಗಿದೆ. ಈಗ ಬೇರೆ ಬೇರೆ ಫ್ರಾಂಚೈಸಿಗಳು ಕೂಡ ಹರ್ಷದೀಪ್ ಸಿಂಗ್ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಬೇಕು ಅಂತ ಟ್ರೈ ಮಾಡಿದ್ರು. ಆದರೆ ಪಂಜಾಬ್ ಎಲ್ಲೋ ಒಂದು ಕಡೆ ಪಂಜಾಬ್ ಹುಡುಗ ಪಂಜಾಬ್ ಟೀಮ್ನಲ್ಲೇ ಇರಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅವರಿಗೆ 18 ಕೋಟಿ ರೂಪಾಯಿಯನ್ನು ಕೊಟ್ಟು ಇಲ್ಲಿ ಫೈನಲಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ. ಹರ್ಷದೀಪ್ ಸಿಂಗ್ ನಾವೀಗಾಗಲೇ ಹೇಳಿದಾಗೆ ಬರೋಬ್ಬರಿ 18 ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ಪಾಲಾಗಿದ್ದಾರೆ. ಹರ್ಷದೀಪ್ ಸಿಂಗ್ ಅವರು ಟೀಮ್ ಇಂಡಿಯಾದ ಭವಿಷ್ಯ ಅಂತಾನೆ ಹೇಳಿ ಇವರನ್ನ ಕರೀತಾರೆ. ಯಾಕೆಂತ ಹೇಳಿದ್ರೆ ಬೂಮ್ರಾ ನಂತರ ಒಬ್ಬ ಉತ್ತಮವಾದಂಥ ಬೌಲರ್ ಸಿಕ್ಕಿರುವುದು ಟೀಮ್ ಇಂಡಿಯಾಗೆ, ಅದು ಹರ್ಷದೀಪ್ ಸಿಂಗ್. ಮತ್ತು T20 ಫಾರ್ಮೆಟ್ಗೆ ಹೇಳಿ ಮಾಡಿಸಿರುವಂಥ ಒಬ್ಬ ಆಟಗಾರ ಹರ್ಷದೀಪ್ ಸಿಂಗ್, ವೇಗದ ಬೌಲರ್. ಹಾಗಾಗಿ ಅವರು ಬೇಕಾಗೇ ಇತ್ತು. ಅದರಲ್ಲೂ 18, 19, 20ನೇ ಓವರ್ಗಳಲ್ಲಿ ಭಾಳ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಹರ್ಷದೀಪ್ ಸಿಂಗ್ ಅವರು. ವಿಕೆಟ್ ಟೇಕರ್ ಬೌಲರ್ ಆಗಿದ್ದಾರೆ. ಹಾಗಾಗಿ ಅವರ ಮೇಲೆ ಸಾಕಷ್ಟು ಹಣದ ಸುರಿಮಳೆ ಆಗಿದೆ. ಈಗ ಬೇರೆ ಬೇರೆ ಫ್ರಾಂಚೈಸಿಗಳು ಕೂಡ ಹರ್ಷದೀಪ್ ಸಿಂಗ್ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಬೇಕು ಅಂತ ಟ್ರೈ ಮಾಡಿದ್ರು. ಆದರೆ ಪಂಜಾಬ್ ಎಲ್ಲೋ ಒಂದು ಕಡೆ ಪಂಜಾಬ್ ಹುಡುಗ ಪಂಜಾಬ್ ಟೀಮ್ನಲ್ಲೇ ಇರಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅವರಿಗೆ 18 ಕೋಟಿ ರೂಪಾಯಿಯನ್ನು ಕೊಟ್ಟು ಇಲ್ಲಿ ಫೈನಲಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ.